ಪ್ರಧಾನಮಂತ್ರಿ ಆದಾಗ ಒಂದು ಮಾತನ್ನ ಹೇಳಿದ್ರು, ನಾನು ಪ್ರಧಾನಮಂತ್ರಿ ಅಲ್ಲ, ನಾನು ಪ್ರಧಾನ ಸೇವಕ ಅಂತ. ತಮ್ಮ ಜೀವನವನ್ನ ಮುಡಿಪಾಗಿಡೋದು ಅಂದ್ರೆ ತುಂಬಾ ಚಿಕ್ಕ ಶಬ್ದ ಆಗ್ಬಿಡುತ್ತೆ. ಈ ಗಂಧವನ್ನ ತೆಗೆಯೋದು ಅಂತಾರಲ್ಲ, ಆ ತರ ತೆಗೆದು ಬಿಟ್ಟಿದ್ದಾರೆ. ಮೊದ್ಲೆಲ್ಲ ಹೆಂಗಿತ್ತು ನೆನಪಿದ್ಯಾ? ನಮ್ಮ ಬೆಂಗಳೂರು ತನಕ ಬರ್ತಿದ್ರು ಉಗ್ರರು, ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡಿ ಹೋಗ್ತಿದ್ರು. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರನ್ನ ಕಾಂಗ್ರೆಸ್ ಅವ್ರು ಹೊಗಳೋದು. ಅವ್ರು ಅಷ್ಟೊಂದು ಜ್ಞಾನವಂತ, ಆರ್ಥಿಕ ತಜ್ಞ. ಆ ಜ್ಞಾನದ ಭಾರ ಜಾಸ್ತಿಯಾಗಿ ಬಾಯಿನ ಮಾತುಗಳೇ ಬರ್ತಿರ್ಲಿಲ್ಲ. ಮೌನ ಮೋಹನ ಸಿಂಗ ಅಂತ ಎಲ್ಲ ಜನ ಕರೀತಾ ಇದ್ರು. ತಪ್ಪಿ ಕೂಡ ನೆಹರು ಬಗ್ಗೆ ಕೇಳಲೇಬೇಡಿ. ಆಮೇಲೆ ಅವರು ಕೈಗೆ ಸಿಕ್ಕಿದ್ರಲ್ಲಿ ಬಿಡಿದ್ರೆ ನಾನು ಜವಾಬ್ದಾರಲ್ಲ. ಜೈ ಶ್ರೀರಾಮ್. ನಾನು ಅಜಿತ್ ಬೋಪ್ನಳ್ಳಿ. ವೆಲ್ಕಮ್ ಟು ಇನ್ಸೈಡ್ ರಶ್. ಸೊ ನಮ್ಮ ಮೋದಿ ಅವರು ಭಾರತಕ್ಕೆ ಬೇಕಾ ಅನ್ನೋ ಪ್ರಶ್ನೆ ಬಂದಾಗೆಲ್ಲ ಬೇಡ ಅನ್ನಕ್ಕೆ ಯಾವೆಲ್ಲ ಕಾರಣ ಇದೆ ಅಂತ ತುಂಬಾ ಹುಡುಕ್ಬೇಕಾಗುತ್ತೆ. ಅದು ಈಗ ರಾಹುಲ್ ಗಾಂಧಿ ಅವರಲ್ಲಿ ಒಳ್ಳೆ ಗುಣಗಳನ್ನ, ಅವರಲ್ಲಿ ಒಳ್ಳೆ ನಾಯಕತ್ವದ ಅಂಶಗಳನ್ನ ಹುಡುಕೋದು ಎಷ್ಟು ಕಷ್ಟನೋ, ಅದೇ ತರ ಮೋದಿ ಅವರು ಯಾಕೆ ಬೇಡ ಅನ್ನೋದಕ್ಕೆ ನಾವು ಹುಡುಕಾಟ ಮಾಡ್ಬೇಕಾಗುತ್ತೆ. ಅವರು ಪ್ರಧಾನಮಂತ್ರಿ ಆದಾಗ ಒಂದು ಮಾತನ್ನ ಹೇಳಿದ್ರು, ನಾನು ಪ್ರಧಾನಮಂತ್ರಿ ಅಲ್ಲ, ನಾನು ಪ್ರಧಾನ ಸೇವಕ ಅಂತ. ಈಗ ರಾಹುಲ್ ಗಾಂಧಿಗೆ ನಿನ್ ಮಗನೇ ಅಲ್ಲ, ಜಗ ಮೆಚ್ಚಿದ ಮಗ ಅಂತ ಎಲ್ಲ ಕರೀತಾರಲ್ಲ, ಅದೇ ತರದಲ್ಲಿ ಪ್ರಧಾನಮಂತ್ರಿ ಅವರು ನಾನು ಪ್ರಧಾನ ಸೇವಕ ಅಂತ ಕರ್ಕೊಂಡಿದ್ರು. ಸೇವಕನ ಕೆಲಸ ಏನಾಗುತ್ತೆ? ಈ ದೇಶವನ್ನ ಅವರ ಸೇವೆಗೆ ಸಮರ್ಪಣೆ ಮಾಡಿದ ಮೇಲೆ ದೇಶದ ಎಲ್ಲಾ ಜವಾಬ್ದಾರಿಯನ್ನ ಗುಲಾಮನಂತೆ ಮಾಡುವಂತಹ ಕೆಲಸ ಮೋದಿಯವ್ರದ್ದಾಗಿತ್ತು. ಮೋದಿಯವರು ನಿಭಾಯಿಸಿಕೊಂಡು ಬಂದಿದ್ದಾರೆ. ಹಾಗಾಗಿಯೇ ಈ ಕೋವಿಡ್-19, ಲಾಕ್ಡೌನು, ಸೀಲ್ಡೌನು, ಕೊರೋನಾ ಪ್ಯಾಂಡಮಿಕ್ ಇದೆಲ್ಲ ಆದ್ಮೇಲೆ ಎಲ್ಲೆಲ್ಲಿ ಪ್ರಜಾಪ್ರಭುತ್ವ ದೇಶಗಳಿದೆಯಲ್ಲ, ಅಲ್ಲಿ ಎಲ್ಲರೂ ಕೂಡ ಪ್ರಧಾನಿಗಳು, ಅಲ್ಲಿ ಮುಖ್ಯಸ್ಥರು ಚೇಂಜ್ ಆಗಿದ್ದಾರೆ. ಆದ್ರೆ ಭಾರತದಲ್ಲಿ ಚೇಂಜ್ ಆಗಿಲ್ಲ. ಅವರು ಪ್ರಧಾನ ಸೇವಕ ಅಂತ ಕರೆದ್ನಲ್ಲ, ದೇಶಕ್ಕಾಗಿ ತಮ್ಮ ಜೀವನವನ್ನ ಮುಡಿಪಾಗಿಡೋದು ಅಂದ್ರೆ ತುಂಬಾ ಚಿಕ್ಕ ಶಬ್ದ ಆಗ್ಬಿಡುತ್ತೆ. ಈ ಗಂಧವನ್ನ ತೆಗೆಯೋದು ಅಂತಾರಲ್ಲ, ಆ ತರ ತೆಗೆದು ಬಿಟ್ಟಿದ್ದಾರೆ. ಅಂತ ಲೀಡರು ಭಾರತಕ್ಕೆ ಬೇಕಾಗಿತ್ತು. ಸುತ್ತಮುತ್ತಲು ಅಷ್ಟೊಂದು ದೋಂಬಿ ಗಲಭೆ ಆಗ್ತಾ ಇದೆ. ನೇಪಾಳ, ಶ್ರೀಲಂಕಾ, ಬಾಂಗ್ಲಾದೇಶ, ಪಾಕಿಸ್ತಾನ ಅಲ್ಲಾಡಿ ಲಗಾಡಿ ಹೋಗ್ತಾ ಇದೆ. ಬಟ್ ಭಾರತ ಬಲಿಷ್ಠವಾಗಿ ನಿಂತಿದೆ ಅಂದ್ರೆ ಅದಕ್ಕೆ ಪ್ರಮುಖ ಹಾಗೂ ಏಕೈಕ ಕಾರಣ ಸಮರ್ಥ ನಾಯಕತ್ವ. ಹೀಗಾಗಿ ಮೋದಿಯವರಿಗೆ, ಪ್ರಧಾನಮಂತ್ರಿಗೆ, ಪ್ರಧಾನ ಸೇವಕನಿಗೆ ನಾವು ಒಂದು ಧನ್ಯವಾದಗಳನ್ನ ಹೇಳಲೇಬೇಕು. ನೀವು ಒಂದು ವಿಚಾರವನ್ನ ಯೋಚನೆ ಮಾಡಬೇಕಾಗುತ್ತೆ. ಭಾರತದಲ್ಲಿ ಮೋದಿ ಬಂದ ಮೇಲೆ ಈ ಭದ್ರತಾ ವಿಚಾರಕ್ಕೆ, ಭಾರತವನ್ನ ಕಾಯ್ದುಕೊಂಡ ವಿಚಾರಕ್ಕೆ ಏನೆಲ್ಲ ಬದಲಾವಣೆಗಳು ಆಗಿದೆ, ಹಾಗೆ ಏನೆಲ್ಲ ಘಟನೆಗಳನ್ನ ನಮ್ಮ ಭಾರತ ನೋಡಿದೆ ಅಂತ. ಮೊದಲೆಲ್ಲ ಹೆಂಗಿತ್ತು ನೆನಪಿದ್ಯಾ? ನಮ್ಮ ಬೆಂಗಳೂರು ತನಕ ಬರ್ತಿದ್ರು ಉಗ್ರರು, ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡಿ ಹೋಗ್ತಿದ್ರು. ಅಲ್ಲಿ ಕ್ರಿಕೆಟ್ ಆಡೋ ಚಿನ್ನಸ್ವಾಮಿ ಸ್ಟೇಡಿಯಂ ರೋಡಲ್ಲೂ ಬ್ಲಾಸ್ಟು. ಮುಂಬೈಗಂತೂ ಈ ಮಾವನ ಮನೆಗೆ ಬಂದಂಗೆಲ್ಲ ಪಾಕಿಸ್ತಾನದವ್ರು ಬಂದ್ಬಿಟ್ಟಿದ್ರು. ಹೀಗಾಗಿ ಅಂಥವ್ರನ್ನ ಕಡಿವಾಣ ಹಾಕ್ಬೇಕಾಗಿತ್ತು. ಪಾಕಿಸ್ತಾನದಿಂದ ಬರುವಂತಹ ಉಗ್ರರನ್ನ ಮಟ್ಟ ಹಾಕ್ಬೇಕಾಗಿತ್ತು. ಮೋದಿ ಅವಧಿಯಲ್ಲಿ ಎಲ್ಲೆಲ್ಲಿ ಗಲಾಟೆಗಳಾಗ್ತಾ ಇದೆ, ಗಡಿಯ ಭಾಗವನ್ನ ಬಿಟ್ಟು ಒಳಗಡೆ ಎಡಗಾಲು ಇಡಕ್ಕೆ ಕೂಡ ಉಗ್ರರಿಗೆ ಆಗ್ತಾ ಇಲ್ಲ. ಸೊ ಅಲ್ಲಿಗೆ ಭಾರತದ ಭದ್ರತೆ ವಿಚಾರಕ್ಕೆ ಮೋದಿಯನ್ನ ಹೊಗಳಲೇಬೇಕು. ಹಾಗೆ ಮುಂಚೆಲ್ಲ ನೆನಪಿದ್ಯಾ, ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರನ್ನ ಕಾಂಗ್ರೆಸ್ ಅವ್ರು ಹೊಗಳೋದು. ಅವ್ರು ಅಷ್ಟೊಂದು ಜ್ಞಾನವಂತ, ಆರ್ಥಿಕ ತಜ್ಞ. ಅಂತಂತ ಜ್ಞಾನ ಅವ್ರ ತಲೆಯಲ್ಲಿತ್ತು. ಎಷ್ಟು ಜ್ಞಾನ ಇತ್ತು ಅಂದ್ರೆ ಆ ಜ್ಞಾನದ ಭಾರ ಜಾಸ್ತಿಯಾಗಿ ಬಾಯಿನ ಮಾತುಗಳೇ ಬರ್ತಿರ್ಲಿಲ್ಲ. ಮೌನ ಮೋಹನ ಸಿಂಗ ಅಂತ ಎಲ್ಲ ಜನ ಕರೀತಾ ಇದ್ರು. ಅವರ ಅವಧಿಯಲ್ಲಿ ಮುಂಬೈ ಅಟ್ಯಾಕ್ ಆದಾಗ, ಇದೇ ತಾಜ್ ಹೋಟೆಲ್ ಅಲ್ಲಿ ಉಗ್ರರು ಕಂಡಿದ್ದಾಗ ಏನಾಗಿತ್ತು ಭಾರತ ಪರಿಸ್ಥಿತಿ? ಇದೇ ಅಮೆರಿಕಾದ ಹತ್ರ ಓಡ್ ಹೋಗಿ ಕಣ್ಣೀರ್ ಹಾಕ್ಬೇಕಾಗಿತ್ತು. ಸಾರ್ ಪಾಕಿಸ್ತಾನ ಬಂದ್ಬಿಡ್ತು, ಸಾರ್ ನಮ್ಮವ್ರನ್ನ ಹೊಡೆದ್ಬಿಡ್ತು ಸಾರ್. ಇಂಥ ಪರಿಸ್ಥಿತಿಯನ್ನ ಮೋದಿ ಅವಧಿಯಲ್ಲಿ ನಾವು ಕಂಡಿಲ್ಲ. ಇನ್ಫ್ಯಾಕ್ಟ್ ಆ ಒಂದು ಕಾಲದಲ್ಲಿ ಪಾಕಿಸ್ತಾನ ನಮಗೆ ಶತ್ರು ದೇಶ. ಇವಾಗ ಶತ್ರು ಅನ್ನಕ್ಕೂ ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ. ಯಾಕೆಂದ್ರೆ ಶತ್ರು ಅನ್ನೋರಿಗೆ ಸ್ವಲ್ಪ ಈ ಸಮಬಲದ ಹೋರಾಟ ಇರಬೇಕು. ಆ ಬಲ ಅನ್ನೋದ್ರಲ್ಲಿ ಇಬ್ರು ಈಕ್ವಲ್ ಇರಬೇಕು. ಪಾಕಿಸ್ತಾನವನ್ನ ನಾವು ಈಕ್ವಲ್ ಅಂತ ನೋಡಕ್ಕಾಗುತ್ತಾ? ಖಂಡಿತ ನೋಡಕ್ಕಾಗಲ್ಲ. ಭಿಕ್ಷೆ ಹಾಕೋರು ನಾವು, ಭಿಕ್ಷೆ ತಗೊಳ್ಳೋರು ಅವರು. ಸೊ ಅವರಿಬ್ರು ಮಧ್ಯ ಅಜಗಜ ಅಂತರ ಇದೆ. ಅದನ್ನ ಅರ್ಥ ಮಾಡ್ಕೋಬೇಕು. ಅಮೆರಿಕಾದ ಹತ್ರ ಹೋಗಿ ಪಾಕಿಸ್ತಾನ ನಮ್ಗೆ ಹಿಂಗ್ ಮಾಡ್ಬಿಟ್ಟು ಸಾರ್ ನೀವೇ ಏನಾದ್ರು ಮಾಡ್ಬೇಕು ಅಂತ ಕಣ್ಣೀರ್ ಹಾಕುವ ಕಾಲ ಮನಮೋಹನ್ ಸಿಂಗ್ ಅವಧಿಗೆ ಮುಗಿದು ಹೋಯ್ತು. ಈಗೇನಿದ್ರು ನುಗ್ಗಿ ಹೊಡಿಯದೆ. ಮೋದಿ ಅವಧಿಯಲ್ಲಿ ನಮ್ಮ ದೇಶ ಆಪರೇಷನ್ ಸಿಂಧೂರವನ್ನ ರೀಸೆಂಟ್ ಆಗಿ ಕಂಡಿದೆ. ಸರ್ಜಿಕಲ್ ಸ್ಟ್ರೈಕ್ ನೋಡಿದೆ. ಹಾಗೆ ನಮ್ಮ ಕಾಲಾಳು ಸೇನೆ ಇದೆಯಲ್ಲ, ಅದು ಕೂಡ ಪಾಕಿಸ್ತಾನಕ್ಕೆ ನುಗ್ಗಿ ಯಾರಿಗೆ ಎಲ್ಲಿ ಹೊಡಿಬೇಕೋ ಅಲ್ಲಿ ಹೊಡೆದು ಬಂದಿದೆ. ಸೊ ಮೋದಿ ಅವಧಿಯಲ್ಲಿ ಭಾರತದ ಭದ್ರತೆ ಬಗ್ಗೆ ದೂಸರಾ ಮಾತ್ ಇಲ್ಲ. ಜೊತೆಗೆ ಈ ಇಲೆಕ್ಷನ್ ಟೈಮಲ್ಲಿ ಒಂದಿಷ್ಟು ಕನ್ಫ್ಯೂಷನ್ಗಳು ಬರ್ತವೆ.
ಕಾಂಗ್ರೆಸ್ಗೆ ಓಟ್ ಹಾಕದ ಅಥವಾ ಬಿಜೆಪಿಗೆ ಓಟ್ ಹಾಕದ, ಮೋದಿಯನ್ನ ಪ್ರಧಾನಿ ಮಾಡದ ಅಥವಾ ರಾಹುಲ್ ಗಾಂಧಿ ಅವರನ್ನ ಮಾಡದ, ಈ ತರ ಪ್ರಶ್ನೆಗಳು ಬರ್ತವೆ. ನಾನು ಅಂತವರಿಗೆ ಸಿಂಪಲ್ ಆಗಿ ಹೇಳ್ತೀನಿ, ನೀವು ಯಾರ ಮಾತನ್ನು ಕೇಳಲೇಬೇಡಿ. ನಮ್ಮೆಲ್ಲರನ್ನ ಕಾಯಕ್ಕೆ ಅಂತ ಒಬ್ಬ ಯೋಧ ಗಡಿಗೆ ಹೋಗಿರ್ತಾನಲ್ಲ, ಮಿಲಿಟರಿ ಅವ್ರು ಇರ್ತಾರಲ್ಲ, ಅವ್ರ ಹತ್ರ ಒಂದು ಒಪಿನಿಯನ್ ಕೇಳಿ. ಯಾರಿಗೆ ಓಟನ್ನ ಹಾಕಿದ್ರೆ ನಮಗೆ, ನಮ್ಮ ಭವಿಷ್ಯಕ್ಕೆ, ನಮ್ಮ ಮಕ್ಕಳ ಭವಿಷ್ಯಕ್ಕೆ ಹಾಗೂ ದೇಶಕ್ಕೆ ಒಳ್ಳೇದು ಅಂತ ಅವರು ಯಾರ ಹೆಸರನ್ನ ಹೇಳ್ತಾರೋ, ಅವ್ರು ಏನು ಕಾರಣಗಳನ್ನ ಕೊಡ್ತಾರೋ ಅವರಿಗೆ ಓಟ್ ಹಾಕಿ. ನಾವು ಬಿಡಿ ಏನಾದ್ರು ಮಾತಾಡ್ಬಿಟ್ರೆ ಇವಾಗ ಪೋಸ್ಟ್ ಹಾಕಿದ್ರೆ 2 ರೂಪಾಯಿ ಬರುತ್ತೆ, ಅವನು ಭಕ್ತಗಣ ಅಂತೆಲ್ಲ ಹೇಳ್ತಾರೆ. ಹಾಗಾಗಿ ನಮ್ಮ ಮಾತನ್ನೆಲ್ಲ ಕೇಳಲೇಬೇಡಿ. ಆರ್ಮಿಯವರು ಅವರ ಜೀವದ ಹಂಗನ್ನ ತೊರೆದು ನಮ್ಮಗಳ ಜೀವ ಸುರಕ್ಷಿತವಾಗಿರೋಕೆ ಗಡಿಲಿ ಇರ್ತಾರಲ್ಲ, ಅವ್ರನ್ನ ಕೇಳಿ. ಅಪ್ಪಿ ಕೂಡ ನೆಹರು ಬಗ್ಗೆ ಕೇಳಲೇಬೇಡಿ. ಆಮೇಲೆ ಅವರು ಕೈಗೆ ಸಿಕ್ಕಿದ್ರಲ್ಲಿ ಬಡಿದ್ರೆ ನಾನು ಜವಾಬ್ದಾರಲ್ಲ. ಯಾಕೆಂದ್ರೆ ಭಾರತೀಯ ಸೈನ್ಯವನ್ನ ನೆಹರು ಅವರ ಅವಧಿಯಲ್ಲಿ ಅಷ್ಟು ಕೆಟ್ಟದಾಗಿ ನೋಡಿಕೊಳ್ಳಲಾಗಿತ್ತು. ಹಾಗೆ ಮೋದಿ ಅವರ ಹೆಸರು ಖಂಡಿತವಾಗಿಯೂ ಬರುತ್ತೆ. ಯಾಕೆಂದ್ರೆ ಮೋದಿಯವರು ಪ್ರತಿ ದೀಪಾವಳಿಯನ್ನ ನಮ್ಮ ಆರ್ಮಿ ಜೊತೆಗೆ ಆಚರಿಸ್ತಾರೆ. ದೇಶಕ್ಕೆ ಸಮರ್ಪಿತ ಅನ್ನೋ ಭಾವದೊಂದಿಗೆ ದೇಶವನ್ನ ಇಷ್ಟೊಂದು ವೇಗವಾಗಿ ಆರ್ಥಿಕತೆಯಲ್ಲೂ ಭದ್ರತೆಯಲ್ಲೂ ಎಲ್ಲಾ ವಿಚಾರದಲ್ಲೂ ಕೂಡ ನಂಬರ್ 1 ಮಾಡ್ತಾ ಇರೋ ಮೋದಿ ಅವರಿಗೆ ಮತ್ತೊಮ್ಮೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ನಿಮಗೆ ದೇವರು ಆಯಸ್ಸು ಆರೋಗ್ಯ ಎಲ್ಲವನ್ನ ಕೊಟ್ಟು ಕಾಪಾಡಬೇಕು. ಹಾಗೆ ನಿಮ್ಮ ತಾಯಿಯವರ ಬಗ್ಗೆ ಈ ಕಾಂಗ್ರೆಸ್ ಅವರು ಹಾಗೂ RJD ತುಂಬಾ ಕೆಟ್ಟದಾಗಿ ಮಾತಾಡಿದ್ರಲ್ಲ, ಅವರು ಸ್ವರ್ಗದಲ್ಲಿದ್ದಾರೆ. ಅಲ್ಲಿಂದ ಕೂಡ ನಿಮಗೆ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ನನ್ನದು. ಜೈ ಶ್ರೀರಾಮ್.